ಹಾಯ್ ಗಾಯ್ಸ್, ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್. ಸಾರಿ, ಇಷ್ಟು ದಿವಸದಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ರೆಗ್ಯುಲರ್ ಆಗಿ ವೀಡಿಯೋ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನಮ್ಮೂರಲ್ಲಿ ಇವಾಗ ರೀಸೆಂಟಾಗಿ ನಮ್ಮೂರ ದೇವರು ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಅವ್ರದ್ದು ಉತ್ಸವ ನಡೀತು. ಸೊ ಆವಾಗ ಅದರಲ್ಲಿ ಸ್ವಲ್ಪ ಕ್ಲಿಪ್ಸ್ನ ವೀಡಿಯೋಸ್ನ ಮಾಡ್ಕೊಂಡಿದ್ದೆ. ಸೊ ಇವಾಗ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಇಷ್ಟು ದಿವಸ ವೀಡಿಯೋ ಮಾಡಿರೋದಕ್ಕೆ ಕ್ಷಮ ಇರಲಿ. ಆ್ಯಂಡ್ ಇನ್ನು ಮುಂದೆ ನನ್ನ ವೀಡಿಯೋಸ್ನ ಫುಲ್ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾವೆಲ್ಲ ರೆಡಿಯಾಗಿ ಬಂದು ಇದು ಬಂದುಬಿಟ್ಟು ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಇದ್ರದ್ದು ಹೆಸರು. ಮತ್ತು ಇನ್ನೊಂದೇನಪ್ಪ, ಬೆಂಕಿ ರಂಗನಾಥ ಸ್ವಾಮಿ ಅಂತ ಅಂದ್ಬಿಟ್ಟು ಇವ್ರು ಬಂದುಬಿಟ್ಟು ಮೇಲೆ ಇರೋದು. ಇದ್ರದ್ದು ವರ್ಷ ಜಾತ್ರೆ ಆಗುತ್ತೆ. ಮುಂಚೆನೂ ಕೂಡ ಜಾತ್ರೆ ಆಗೋ ಮುಂಚೆ ನಮ್ಮ ಕಡೆ ಒಂದು ವಾರದ ಮುಂಚೆನೇ ಈ ದೇವ್ರ ಮೆರವಣಿಗೆ ಎಲ್ಲ ಊರಲ್ಲೂ ಒಂದೊಂದು ಹೋಗಿ ಒಂದೊಂದು ದಿವಸ ತಳಗಿ ಅಲ್ಲಿ ಒಂದೊಂದು ಕಡೆ ಉರಿ ಬತ್ತಿ ಅಂತ ಮಾಡ್ತಾರೆ, ಇನ್ನೊಂದು ಸರ್ತಿ ಕೆಂಡ್ಕೊಂಡ ಅಂತ ಮಾಡ್ತಾರೆ. ಅದೇನಪ್ಪ ಅಂತ ಅಂದರೆ ನೆಕ್ಸ್ಟ್ ಟೈಮ್ ಇದು ಮಾಡಿದಾಗ ಸಾಧ್ಯ ಆದರೆ ನಾನು ಆ ವಿಡಿಯೋನೂ ಕೂಡ ನೆಕ್ಸ್ಟ್ ಇಯರ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಇವಾಗ ಅದ್ರದ್ದೆಲ್ಲ ಮುಗಿದು ಉತ್ಸವ ಮಾಡ್ತಾ ಇರೋದು. ಜಾತ್ರೆ ಥರ ವರ್ಷಕ್ಕೆ ಒಂದು ಟೈಮ್ ಮಾಡ್ತಾರೆ ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿ. ಅದನ್ನು ಇವಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಫ್ಯಾಮಿಲಿಯೆಲ್ಲ ರೆಡಿಯಾಗಿ ಎಲ್ಲ ಬಂದುಬಿಟ್ಟು ಬೆಟ್ಟಕ್ಕೆ ಬಂದು ಮೇಲೆ ಹೋಗ್ತಾ ಇದ್ದೀವಿ. ಅಂದರೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ರಂಗನಾಥ ಸ್ವಾಮಿ ಅವರು ಹಾಕೊಂಡಿದ್ದಾರೆ ಮೇಲ್ಗಡೆ, ಇಲ್ಲಿಗೆ ಹೋಗ್ತಾ ಇದ್ದೀವಿ. ಜಾತ್ರೆ ವೈಬ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ಯಾಮಿಲಿ ಜೊತೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಖುಷಿ ಆಯಿತು. ಬಟ್ ಒಂದು ಬೇಜಾರು ಕೂಡ ಇತ್ತು. ಏನಂತ ಅಂತಂದರೆ ಅಪ್ಪ ಅಮ್ಮ ಅವರು ಇದ್ದಿದ್ರೆ ಬರೋರು ಅನ್ನೋದೊಂದು ಬೇಜಾರಿತ್ತು. ಅನ್ನೋದು ಬಿಟ್ಟರೆ ಇನ್ನೆಲ್ಲ ಕೂಡ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋದು. ನಾವು ಯಾವುದೇ ಒಂದು ಇದಕ್ಕೆ ಫಂಕ್ಷನ್ಗೆ ಮಿಸ್ ಮಾಡಿದರೂ ಕೂಡ ಈ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ನಾವು ಯಾವಾಗಲೂ ಮಿಸ್ ಮಾಡೋಲ್ಲ, ತಪ್ಪದೇ ಬರ್ತೀವಿ. ಊರು ದೇವರು ಊರು ಉತ್ಸವ ಅಂತ ಅಂದಮೇಲೆ ಬರ್ದೇ ಇರೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ಬರ್ತೀವಿ. ಇಲ್ಲಿ ದೇವ್ರದ್ದು ಫೋಟೋದು ಕ್ಯಾಪ್ಚರ್ ಆಗಿಲ್ಲ, ಯಾಕೆಂದರೆ ಅಲ್ಲಿ ಒಳಗಡೆ ವೀಡಿಯೋಸ್ ಮಾಡೋಕ್ಕೆ ಬಿಡಲಿಲ್ಲ. ತುಂಬ ದೊಡ್ಡದಾಗಿ ಮಾಡ್ತಾರೆ ಈ ಜಾತ್ರೆನ, ಹಂಗಾಗಿ ಅಲ್ಲೆಲ್ಲ ಪೊಲೀಸ್ನವರೆಲ್ಲ ಇದ್ದರು. ಸೊ ಫೋನ್ ಒಳಗಡೆ ವೀಡಿಯೋ ಮಾಡಬೇಡಿ, ಫೋಟೋ ತೆಗಿಬೇಡಿ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಬಿಡಲಿಲ್ಲ. ನಾನು ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ ಅಷ್ಟೇ. ಸೊ ಹೊರದು ನೀವು ದರ್ಶನಕ್ಕೆ ಫೋಟೋ ತೆಗಿಯೋಕ್ಕೆಲ್ಲ ಅಂತ ಅಂದ್ಬಿಟ್ಟು ಬಿಡಲೇ ಇಲ್ಲ. ತಿಂದು ದೂರದಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ವಿ. ನಾವು ಊರಿಂದ ನಮ್ಮ ರಿಲೇಷನ್ಸು ಕೂಡ ಕರೆಸಿದ್ದು. ವರ್ಷಕ್ಕೊಂದು ಸತಿ ಮಾಡೋದು. ತುಂಬ ಜನ ತುಂಬ ಊರುಗಳಿಂದಲೂ ಕೂಡ ಬರ್ತಾರೆ. ಇದು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಈ ದೇವ್ರ ಹೆಸರೆಲ್ಲ ಬರುತ್ತೆ ಫ್ರೆಂಡ್ಸ್. ಅಷ್ಟು ಫೇಮಸ್ ಇದು ದೇವರು. ಇಲ್ಲಿ ಬಂದರೆ ಇದ್ರದ್ದು ಹೆಸರು ಬೆಂಕಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ರೆ ನಮ್ಮ ಕಡೆಯಲ್ಲೇ ಇಲ್ಲಿ ಬೆಟ್ಟದ ಮೇಲೆ ಇರೋದ್ರಿಂದ ನಾವೆಲ್ಲ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಕರಿತೀವಿ. ಬಟ್ ಇವ್ರದ್ದು ನಿಜವಾದ ಹೆಸರು ಬಂದುಬಿಟ್ಟು ಬೆಂಕಿ ರಂಗನಾಥ ಸ್ವಾಮಿ ಅಂತ ಅಂದ್ಬಿಟ್ಟು. ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಪ್ರಸಾದ ಎಲ್ಲ ತಿಂದು ಈ ಕಡೆ ನಿಂತಿರ್ಬೇಕಾದ್ರೆ ಇದು ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ನಮ್ಮ ಊರು ವ್ಯೂ ಕಾಣಿಸುತ್ತೆ. ಇದು ಯಾವುದು ಗೊತ್ತೋ ಜಲಾಶಯ, ಹೇಮಾವತಿ ಡ್ಯಾಮ್ ಅಂದರೆ ಗೊರೂರು ಹೊಳೆ ಇದೆ ಅಲ್ವಾ, ಅದು ಇಲ್ಲಿಂದ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದರೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಕ್ಕೊಂಡು ನಾವು ನೆಕ್ಸ್ಟ್ ಹೊರಟಿತ್ತು ಜಾತ್ರೆ ರೌಂಡ್ ಹಾಕೋಕ್ಕೆ. ಜಾತ್ರೆ ರೌಂಡ್ ಫಸ್ಟು ಬಂದುಬಿಟ್ಟು ಅಲ್ಲಿ ಕೋನ್ ಥರ ಹಾಕ್ತಾರಲ್ವ, ಅದನ್ನು ಹಾಕಿಸ್ಕೋಬೇಕು ಅಂತ ತುಂಬ ಆಸೆ ಆಯಿತು. ಸೊ ಫಸ್ಟ್ ನಾವು ಹೋಗಿದ್ದೆ ಅದನ್ನು ಹಾಕಿಸ್ಕೊಳ್ಳೋಕ್ಕೆ. ನಾನು ಒಬ್ಬಳು ಹಾಕ್ಸ್ಕೊಂಡೆ ಅಷ್ಟೇ. ಆಮೇಲೆ ನಮ್ಮ ಇಡೀ ಫುಲ್ ಕಾಂದನ್ನೇ ಹಾಕ್ಸ್ಕೊತು. ಬಟ್ ಈ ಟೈಮಲ್ಲೆಲ್ಲ ಇಂಥದಕ್ಕೆಲ್ಲ ಎಷ್ಟು ಡಿಮ್ಯಾಂಡ್ ಮಾಡಿದ್ರು ಗೊತ್ತಾ ಫ್ರೆಂಡ್ಸ್. ಒಬ್ಬರು ಕೈಗೆ ಬರೀ ಇವಾಗ ಹಾಕ್ತಾಯಿದ್ದಾರಲ್ವ, ಇಷ್ಟಕ್ಕೆ ಒಬ್ಬರು ಕೈಗೆ ಬಂದುಬಿಟ್ಟು 150. ನನಗೆ ಆಸೆ ಆಯಿತು ಅಂತ ನಾನು ಹಾಕಿಸ್ದೆ. ಬಟ್ ನಮ್ಮ ಇಡೀ ಟೀಮೆಲ್ಲ ಹಾಕ್ಸ್ಕೊಬಿಟ್ರು. ಖುಷಿ ಆಯಿತು. ಜಾತ್ರೆ ಟೈಮಲ್ಲಿ ಇಂಥ ಖುಷಿಗಳು ಇರಲಿ ಅಲ್ವ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ನಾನಾದ್ಮೇಲೆ ನನ್ನ ಮಗಳು ಕೂಡ ನನಗೂ ಬೇಕು ಅಂತ ಹಠ ಮಾಡಿ ಅವಳು ಕೂಡ ಹಾಕಿಸ್ಕೊಂಡ್ಳು. ಅದಾದಮೇಲೆ ನೆಕ್ಸ್ಟ್ ಒನ್ ಬೈ ಒನ್ ಎಲ್ಲ ಹಾಕಿಸ್ಕೊಂಡ್ರು. ಅದು ಮೆಹಂದಿ ಕೋನ್ ಥರ ಚೆನ್ನಾಗಿತ್ತು. ಬಟ್ 150 ತುಂಬ ಇದಂತ ಅನಿಸುತ್ತೆ. ಯಾಕೆಂದರೆ ಮನೆಗೆ ಹೋಗಿ ಪಾತ್ರೆ ವಾಶ್ ಮಾಡಿ ಬಟ್ಟೆ ತೊಳೆದ ತಕ್ಷಣ ಹೋಗೇ ಬಿಡ್ತು ಅದು. 150ಗೆ ಅದೆಷ್ಟು ಕೋನ್ ಬರೋವು, ಅದು ಎಷ್ಟು ದಿವಸ ಇರೋದು. ನನ್ನ ಮಗಳು ಕೈಗೆ ಹಾಕ್ತಿದ್ದಾರಲ್ವ ಚಿಕ್ಕದು, ಅದಕ್ಕೆ 100 ರೂಪೀಸ್ ತೊಗೊಂಡ್ರು. ಈ ಟೈಮಲ್ಲೆಲ್ಲ ಅವರಿಗೆ ದುಡ್ಡಾಗೋದು. ಸೊ ನಾವು ಕೂಡ ಏನು ಹೇಳೋಕ್ಕಾಗಲ್ಲ, ಖುಷಿ ಅಷ್ಟೇ. ಖುಷಿ ಪಡೋಕ್ಕೋಸ್ಕರ ಖರ್ಚು ಮಾಡಬೇಕಷ್ಟೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದಿತ್ತು ನಮ್ಮ ರಿಲೇಷನ್ಸ್ ಎಲ್ಲ ಕರ್ಕೊಂಡು ಬಂದಿರ್ತೀವಲ್ವ ಹೆಣ್ಮಕ್ಳಿಗೆ. ಜಾತ್ರೆ ಅಂತ ಅಂದಮೇಲೆ ಮೇನ್ ಬರೋದೇ ಅಲ್ಲಿ ಬಳೆ ತೊಡಿಸೋದು. ನಾವು ಹಂಗೆ ನೆಕ್ಸ್ಟ್ ಹೋಗಿದ್ದೆ ಬಳೆ ತೊಡಿಸ್ಕೊಳ್ಳೋಕ್ಕೆ. ಅವ್ರಿಗೆ ನಾವು ತೊಡಿಸ್ತೀವಿ, ನಮಗೆ
ನಾವು ಯಾರಿಗೆ ತೋಡಿಸ್ತೀವಿ ಆ ಥರ ತೋಡಿಸ್ಕೊಳ್ಳೋದು. ಎಲ್ಲರಿಗೂ ತೋಡಿಸಾದ್ಮೇಲೆ ನಮ್ಮ ಮತ್ತೆ ಎಲ್ಲ ನೀನು ತೋಡಿಸ್ಕೊ ಅಂತ ಅಂದರು. ನಾನು ಆಲ್ರೆಡಿ ನನ್ನ ಸ್ಯಾರಿ ಮ್ಯಾಚಿಂಗ್ ಬಳೆ ತೊಟ್ಕೊಂಡಿದ್ದೆ. ಅದೇ ಒಂದೇ ಕಲರ್ ಬೇಡ, ಬೇರೆ ಸ್ಯಾರಿಗೂ ಆಗುತ್ತೆ ಅಲ್ವ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಕಾಫಿ ಕಲರ್ ಬಳೆ ತೊಟ್ಟಿಸ್ಕೊಂಡೆ. ಆ ಕಲರ್ ಸ್ಯಾರಿ ನೆಕ್ಸ್ಟ್ ನಾಳೆ ಉಡಬೇಕಿತ್ತು. ಸೊ ಹಂಗಾಗಿ ಆ ಸ್ಯಾರಿ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಆ ಬಳೆನೇ ಹಾಕ್ಕೊಂಡೆ. ಹೆಣ್ಮಕ್ಳಿಗೆ ಜಾತ್ರೆಗಳಲ್ಲಿ ಇದೊಂದು ತುಂಬ ಖುಷಿ ಇರುತ್ತೆ, ಯಾಕೆಂದರೆ ಬಳೆ ತೊಡಿಸ್ಬೋದು, ಬಂದವ್ರಿಗೆ ಬಳೆ ತೊಡಿಸೋದು, ನಾವು ಬಳೆ ತೊಟ್ಕೊಂಡು ಆಮೇಲೆ ಬಳೆ ಸುತ್ತಿಗೆ ಆಗೋ ಖುಷಿ ಇದೆಯಲ್ಲ ತುಂಬ ಖುಷಿ ಆಗುತ್ತೆ. ಬಟ್ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗೋ ಟೈಮ್ ಅಷ್ಟೊತ್ತಿಗೆ ಬಳೆ ಎಲ್ಲ ಬಿಚ್ಚಿಟ್ಟು ಬರೀ ಕೈಲಿ ಒಂದು ಇಲ್ಲ ಎರಡು ಹಾಕ್ಕೊಂಡು ಬರಬೇಕಷ್ಟೇ. ಅದಾದಮೇಲೆ ನೆಕ್ಸ್ಟ್ ಕಬ್ನಲ್ಲಿ ಕುಡ್ಕೊಂಡು ಅದೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ ಫ್ರೆಂಡ್ಸ್. ನಾನು ಯೂಟ್ಯೂಬ್ ವೀಡಿಯೋಸಿಗೆ ಎಡಿಟ್ ಮಾಡೋ ತಲೆನೋವಿಂದನೇ ನಾನು ಸ್ವಲ್ಪ ಅದು ಇದು ಅಂತ ಅಂದ್ಬಿಟ್ಟು ನನ್ನ ಫೋನ್ ಬೇರೆ ಹಳೆ ದೊಡ್ಡದೋಗಿತ್ತು. ಸೊ ಹಂಗಾಗಿ ನಾನು ವೀಡಿಯೋಸ್ ಮಾಡೋ ಇಂಟ್ರೆಸ್ಟಿಂದ ನಾನು ಇದು ಮಾಡ್ಕೊಳ್ಳಿಲ್ಲ. ಬಟ್ ಮೆಮೊರಿಬಲ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ವೀಡಿಯೋಸ್ನ ನಾನು ಮಾಡ್ಕೊಂಡಿದ್ದಷ್ಟೇ. ಬಟ್ ಇದನ್ನು ಯಾಕೆ ಎಡಿಟ್ ಮಾಡಿ ಹಾಕಬಾರ್ದು ಅಂತ ಅನ್ನಿಸ್ತು. ಸೊ ಇದು ಹಾಕ್ತಾಯಿದ್ದೀನಿ. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಪಂಚಮುಖಿ ಆಂಜನೇಯ ಸ್ವಾಮಿನ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿರೋದು. ಇದು ಈ ವರ್ಷ ಮಾಡಿರೋದು. ಸೊ ಹಂಗಾಗಿ ಇದ್ರದ್ದು ಮೊನ್ನೆ ರೀಸೆಂಟಾಗಿ ಉದ್ಘಾಟನೆ ಆಯಿತು. ಅದು ಇಷ್ಟ ಆಗಿತ್ತು ನಮ್ಮ ಊರ ಜಾತ್ರೆದು ಬ್ಲಾಗ್ಸು. ಮಾರನೇ ಬೆಳಿಗ್ಗೆ ತೇರಿನ ಕೂಡ ಇತ್ತು, ನಾನು ಅದನ್ನು ಅಷ್ಟಾಗಿ ಬ್ಲಾಗ್ ಮಾಡ್ಕೊಳ್ಳಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.